ಎಲ್ರಿಗೂ ನಮಸ್ಕಾರ. ಎಂ ಫಾರ್ಮಿಂಗ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೆ ಸ್ವಾಗತ. ವೀಕ್ಷಕರೇ, ನಾವಿವತ್ತೊಂದು ಫಾರ್ಮ್ಗೆ ಬಂದಿದ್ದೀವಿ. ಇಲ್ಲಿ ಹಸುಗಳನ್ನು ಸಾಕಿದ್ದಾರೆ. ಅಂದರೆ ಇವರು ಹೈನುಗಾರಿಕೆನ ಮಾಡ್ತಾರೆ. ಈ ಶೆಡ್ಡಲ್ಲಿ ಏನೇನಿದೆ ಪ್ರತಿಯೊಂದನ್ನು ನೋಡ್ತಾ ಹೋಗೋಣ. ಅಂದರೆ ಈ ವಿಡಿಯೋದಲ್ಲಿ ನಾವು ಫಾರ್ಮ್ ಓನರ್ನ ಮಾತಾಡಿಸಿಲ್ಲ. ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ, ಅದರಲ್ಲಿ ಖಂಡಿತ ಫಾರ್ಮ್ ಓನರ್ ಅವರೆಲ್ಲ ಪ್ರತಿಯೊಂದು ಮಾಹಿತಿನ ಅವ್ರ ಹತ್ರ ಕೇಳ್ತಾ ಹೋಗೋಣ. ಈ ವಿಡಿಯೋದಲ್ಲಿ ಮಾತ್ರ ಸದ್ಯಕ್ಕೆ ಹಸುಗಳನ್ನು ನೋಡ್ತಾ ಹೋಗೋಣ. ಮತ್ತು ಇಲ್ಲಿ ಅವರು ಕೆಲಸ ಮಾಡೋ ರೀತಿ ಆಗಿರ್ಬೋದು, ಹಸುಗಳಿಗೆ ಮೇವು ಕೊಡೋದು, ಫುಡ್ಡು, ಪ್ರತಿಯೊಂದನ್ನು ನೋಡ್ತಾ ಹೋಗೋಣ. ಹಸುಗಳನ್ನು ನೋಡೋಣ, ಹಾಗೆ ಒಳಗಡೆ ಹೋಗೋಣ. ವೀಕ್ಷಕರೇ, ಈ ಎಂ ಫಾರ್ಮಿಂಗ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೀವು ವಿಡಿಯೋಗೆ ಲೈಕ್ ಕೊಡೋದ್ರಿಂದ ನಮ್ಗೆ ಇದೇ ರೀತಿ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ವಿಡಿಯೋಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಬನ್ನಿ, ಹಾಗೆ ಶೆಡ್ ಒಳಗಡೆ ಹೋಗೋಣ, ಹಸುಗಳನ್ನು ನೋಡ್ತಾ ಹೋಗೋಣ. ನೋಡಿ ವೀಕ್ಷಕರೇ, ಈ ಫಾರ್ಮಲ್ಲಿ ಈ ಥರ ಹಸುಗಳಿವೆ, ಇಷ್ಟೊಂದು ಹಸುಗಳಿವೆ. ಫಾರ್ಮ್ ಮಾತ್ರ ತುಂಬ ಅಂದರೆ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಫಾರ್ಮ್ನ ನೋಡ್ತಾ ಇದ್ದೀರಾ. ಅವಕ್ಕೆಲ್ಲ ಫ್ಯಾನ್ ಸಿಸ್ಟಮ್ ಆಗಿರ್ಬೋದು, ಎಲ್ಲ ರೀತಿಯೂ ಚೆನ್ನಾಗಿ ಮಾಡಿದ್ದಾರೆ ಫಾರ್ಮ್ನ. ತುಂಬ ಹಸುಗಳಿವೆ ಇಲ್ಲಿ. ನಿಮಗೆ ಪ್ರತಿಯೊಂದು ಹಸುನು ಹಂಗೆ ತೋರಿಸ್ತಾ ಹೋಗ್ತೀನಿ, ಹಂಗೆ ನೋಡ್ತಾ ಹೋಗೋಣ ಹಸುಗಳನ್ನ ಯಾವ ರೀತಿ ಮೇಯಿಸಿದ್ದಾರೆ ಏನಂತ. ಹಸುಗಳು ಮಾತ್ರ ತುಂಬ ಚೆನ್ನಾಗಿದ್ದಾವೆ. ನೋಡಿ, ಈ ಸೈಡಲ್ಲಿ ಕರುಗಳು, ಅಂದರೆ 4 ತಿಂಗಳ 5 ತಿಂಗಳ ಕರುಗಳು ಇರ್ತವೆ ಎಲ್ಲ. ಆವಾಗಲೇ ಆ ಕಡೆ ಬಾಜು ಹಸುಗಳನ್ನು ನೋಡ್ತಾ ಹೋದ್ವಿ. ಇವಾಗ ಈ ಹಸುಗಳನ್ನ ನೋಡ್ತಾ ಹೋಗೋಣ. ಇವಾಗ ಕರುಗಳಿದ್ವಲ್ಲ, ಅವಕ್ಕೆ ಸ್ವಲ್ಪ ದೊಡ್ಡ ಹಸುಗಳಿವೆ. ಅಂದರೆ ಇವನು ಸಪ್ರೇಟಾಗಿ ಕಟ್ಟಿದ್ದಾರೆ. ಈ ಹಸುಗಳನ್ನು ಅಂದರೆ ಫೇಸ್ ಟು ಫೇಸ್ ನಿಲ್ಲೋ ಥರ ಮಾಡಿದ್ರೆ, ಅಂದರೆ ಎದರ ಬದರ ನಿಲ್ಲೋ ಥರ. ಸೆಂಟ್ರಲ್ಲಿ ಜಾಗ ನಡೆದಾಡೋಕ್ಕೂ ತುಂಬಾ ಜಾಗ ಬಿಟ್ಟಿದ್ದಾರೆ. ಅಂದರೆ ಮಾಮೂಲಿ 2-3 ಆರಾಮಾಗಿ ಆಟಾಡ್ಬೋದು, ಆ ಥರ ಜಾಗ ಮಾಡಿದ್ದಾರೆ. ಇವುಗಳಿಗೆಲ್ಲ ಇವಾಗ ಫುಡ್ ಹಾಕೋ ಸಮಯ. ಫುಡ್ಡಿಗೋಸ್ಕರ ಕಾಯ್ತಾ ನಿಂತಿದ್ದಾವೆ. ಅಂದರೆ ಇದು ಬೆಳಗ್ಗೆ ಒಂದು 10 ಗಂಟೆ ಸುಮಾರಿದು. ನೋಡಿ, ಅಣ್ಣ ಎಲ್ಲ ಮೆಕ್ಕೆಜೋಳ ಎಲ್ಲ ಆವಾಗಲೇ ನೆನೆ ಹಾಕಿರ್ತಾರೆ. ನೈಟೇ ಇವಾಗ ಹಸುಗಳಿಗೆ ಕೊಡ್ತಾ ಹೋಗ್ತಾರೆ ಸ್ವಲ್ಪ ಇವನ್ನೆಲ್ಲ. ಅಂದರೆ ಇವರು ನೋಡಿ ಯಾವ ರೀತಿ ಆಗ್ತಾ ಇದ್ದಾರೆ ಇದರಲ್ಲೆಲ್ಲ. ಅಂದರೆ ಅವಕ್ಕೆಲ್ಲ ಅಳತೆ ಮಾಡಿ ಗ್ವಾದ್ಲಿ ಚೆನ್ನಾಗಿ ಕ್ಲೀನ್ ಮಾಡಿರ್ತಾರೆ. ಗ್ವಾದ್ಲಿನ ಅದರಲ್ಲೇ ಹಸುಗಳಿಗೆ ಕೊಡ್ತಾ ಹೋಗ್ತಾರೆ. ಅದರಲ್ಲೇ ಚೆನ್ನಾಗಿ ನೀಟಾಗಿ ತಿನ್ಕೊಂಬಿಡ್ತಾವೆಲ್ಲ. ಅಂದರೆ ಅವು ಅಂದರೆ ಎಲ್ಲಕ್ಕೂ ಸಣ್ಣಾಗಿ ಆಗ್ತಾ ಹೋಗ್ತಾರೆ. ಹಂಗೆ ಬೆಳಗ್ಗೆ ಮೇವು ಕೊಡೋದಕ್ಕೂ ಮುಂಚೆ ಇದನ್ನು ಕೊಡ್ತಾರೆ. ಇನ್ನು ಅವರು ಬೆಳಗ್ಗಿಂದ ಏನು ಮೇವನ್ನು ಅದೆಲ್ಲ ಏನು ಹಾಕಿರಲ್ಲ ಇವುಗಳಿಗೆ. ಫಸ್ಟ್ ಇದಿಷ್ಟು ಕೊಡ್ತಾರೆ, ಇದನ್ನು ಮೆಕ್ಕೆಜೋಳನ. ಆ ನಂತರ ಇನ್ನು ಏನು ಕೊಡ್ತಾರೆ ಅಂತ ನೋಡ್ತಾ ಹೋಗೋಣ. ಆಯಿತು, ಕಂಪ್ಲೀಟಾಗಿ ಪ್ರತಿಯೊಂದು ಹಸುಗೂ ಆಗ್ತಾ ಬಂದರು. ಎಲ್ಲ ಮುಗೀತು. ನೋಡಿ, ಎಲ್ಲ ಹಸುಗಳು ಆರಾಮಾಗಿ ತಿಂತಾ ಇದ್ದಾವೆ. ಅಂದರೆ ಕೆಲವರೆಲ್ಲ ಪುಟ್ಟಿಯಲ್ಲಿ ಕೊಡ್ತಾರೆ. ಇವರು ಅಂದರೆ ಅಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿ ಇದರಲ್ಲೇ ಹಾಕಿಬಿಡ್ತಾರೆ. ಇವಾಗ ಮೆಕ್ಕೆಜೋಳ ಎಲ್ಲ ನುಚ್ಚೊಡಿಸಿದ್ದ ಮತ್ತೆ ನೆನೆ ಹಾಕ್ತಾರೆ. ಮತ್ತು ಸಾಯಂಕಾಲ ಒಂದು ಹೊತ್ತು ಕೊಡ್ತಾರಂತೆ. ಬೆಳಗ್ಗೆ ಒಂದು ಟೈಮು, ಸಾಯಂಕಾಲ ಒಂದು ಟೈಮ್ ಕೊಡ್ತಾರೆ. ಇವಾಗ ಹಾಕಿರಲ್ಲ ಮತ್ತೆ ನೆನೆ ಹಾಕ್ತಾರೆ ಅದರೊಳಗೆ. ಅಂದರೆ ಈ ವಿಡಿಯೋದಲ್ಲಿ ಪ್ರತಿಯೊಂದು ಹೈನುಗಾರಿಕೆ ಬಗ್ಗೆ ಮಾಹಿತಿ ಏನು ನಿಮಗೆ ಇರಲ್ಲ. ಅಂದರೆ ಯಾಕಂದರೆ ಈ ವಿಡಿಯೋದಲ್ಲಿ ಇಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಏನು ಅನ್ನೋದನ್ನು, ಇವಕ್ಕೆ ಯಾವ ಟೈಮ್ ಯಾವ ಕೊಡ್ತಾರೆ ಅನ್ನೋದನ್ನ ಮಾತ್ರ ತೋರಿಸ್ತಾ ಇದ್ದೀವಿ ನಾವು. ಅಂದರೆ ಈ ಶೆಡ್ ಓನರ್ನೇ ಮಾತಾಡಿಸಿದ್ರೆ ಪ್ರತಿಯೊಂದು ಮಾಹಿತಿನೂ ಸಿಗುತ್ತೆ ನಮಗೆ. ಈ ಶೆಡ್ ಓನರ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡಿಸ್ತೀವಿ. ಇವಾಗ ಸದ್ಯಕ್ಕೆ
ಇವಾಗ ಅಷ್ಟೇ ನೋಡ್ತಾ ಹೋಗೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಮಾತ್ರ ಪ್ರತಿಯೊಂದು ಮಾಹಿತಿ ನಿಮ್ಗೆ ಸಿಗುತ್ತೆ. ನೋಡಿ, ಇವಾಗ ಆ ಫುಡ್ ಕೊಟ್ಟ ಮೇಲೆ, ಮೆಕ್ಕೆಜೋಳ ನುಚ್ಚು ಕೊಟ್ಟ ಮೇಲೆ ಇವುಗಳಿಗೆಲ್ಲ ಈ ರೀತಿ ಮೇವು ಹಾಕ್ತಾ ಹೋಗ್ತಾರೆ. ಅಂದರೆ ಈ ಮೇವಲ್ಲಿ ಬೇರೆ ಬೇರೆ ಥರ ಮೇವೇ ಇರುತ್ತೆ, ಅಂದರೆ ಒಂದೇ ಮೇವಲ್ಲ ಇದು, ಒಂದು 3 ಥರ ಮಿಕ್ಸ್ ಮಾಡಿ ಕೊಡ್ತಾರೆ. ಅದು ಯಾವುದು ಏನು ಅಂತ ಅದು ನಮಗೆ ನೆಕ್ಸ್ಟ್ ವೀಡಿಯೋದಲ್ಲೇ ಗೊತ್ತಾಗೋಣ. ಯಾಕಂದರೆ ಈ ವಿಡಿಯೋದಲ್ಲೇ ಪ್ರತಿಯೊಂದನ್ನು ನಾವು ಹೇಳ್ತಾ ಹೋದರೆ ನೀವು ಮುಂದಿನ ವೀಡಿಯೋದಲ್ಲಿನೂ ಅಷ್ಟು ಇಂಟ್ರೆಸ್ಟ್ ಬರೋಲ್ಲ. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ, ಸುಮ್ಮನೆ ಫಾರ್ಮ್ ತೋರಿಸ್ಬೇಕನ್ನೋ ಉದ್ದೇಶ ಇತ್ತು ಅಷ್ಟೇ. ಈಗ ಖಾಲಿ ಬರೀ ಫಾರ್ಮ್ ತೋರಿಸ್ತಾ ಹೋದರೆ ವಿಡಿಯೋ ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಬರೋಲ್ಲ ಅಂತಂದು ನಾವು ಹಂಗೆ ಮಾತಾಡ್ತಾ ಹೋಗ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಹಂಗೆ ಮೋಟಿವೇಶನ್ ಆಗುತ್ತಾರೆ. ಬನ್ನಿ ಇವಾಗ ಇವಾಗ ಈ ಕಟಾವು ಮಾಡಿರೋ ಮೇವನ್ನೆಲ್ಲ ಚಾಪ್ ಕಡೆಗೆ ಹಾಕಿ ಈ ರೀತಿ ಮಾಡಿ ನೋಡಿ ಇಟ್ಕೊಂಡಿದ್ದಾರೆ. ನೋಡ್ಬೋದು, ಇದರಲ್ಲಿ ಆವಾಗಲೇ ಹೇಳ್ತಾರೆ, ಇದರಲ್ಲಿ 3 ಥರ ಮೇವಿದೆ. ಇದರಲ್ಲಿ ಒಂದು ಈ ಥರ ಹಸಿ ಮೇವು ಹಾಕಿರ್ತಾರೆ, ಒಂದು ಒಣ ಮೇವು, ಇನ್ನೂ ಒಂದು ಸೈಲೇಜ್ ಅಂತ ಮಾಡ್ಕೊಂಡಿರ್ತಾರೆ. ಎಲ್ಲ ಮಿಕ್ಸ್ ಡೈಲಿ ಇಷ್ಟು, ಇದು ಒಂದೇ ದಿನಕ್ಕೆ ಖಾಲಿ ಆಗುತ್ತಂತಿದೆ. ಒಂದು ದಿನಕ್ಕೆ ಇಷ್ಟೆಲ್ಲ ಮೇವು ಹಾಕ್ತಾ ಹೋಗ್ತಾರೆ. ಅವರಂದರೆ ಒಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನೆಲ್ಲ ಕಟ್ ಮಾಡಿ ಇಲ್ಲಿ ಹಾಕ್ಕೊಂಡ್ಬಿಡ್ತಾರೆ. ಮತ್ತು ನಾಳೆ ಬೆಳಗ್ಗೆ ಮತ್ತೆ ಕಟ್ ಮಾಡಿ ಹಾಕ್ಕೊಂತಾರೆ. ಡೈಲಿ ಇದೇ ಥರ ಪ್ರಾಸೆಸ್ ನೋಡಿ. ಅದು ತುಂಬೋದಾಗಿರ್ಬೋದು, ಆವಾಗ ನೀಟಾಗಿ ಮಾಡಿಕೊಂಡಿದ್ದಾರೆ. ಈ ಫಾರ್ಮಲ್ಲಿ ಒಂದು 2 ಲೇಬರ್ ಇದ್ದಾರೆ, ಅವರು ಸೆಕ್ಷನ್ನ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಇವಾಗ ಇದು ಮೇವಾಕದೆಲ್ಲ ಆಯ್ತು. ಇವಾಗ ಹಸುಗಳೆಲ್ಲ ನೀಡ್ತಾ ಇದ್ದಾರೆ. ನೋಡಿ ಎಷ್ಟು ಆರಾಮಾಗಿ ಹಸುಗಳು ಮೇಯೋದು ನೋಡೋಕ್ಕೆ ಏನೋ ಒಂಥರ ಖುಷಿ. ನೋಡಿ ಎಷ್ಟು ಚೆನ್ನಾಗಿ ಮೇಯ್ತಾ ಇದ್ದಾರೆಲ್ಲ, ಒಂದಕ್ಕೂ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮೇಯ್ತಾ ಹೋಗ್ತಿದ್ದಾರೆ. ಬನ್ನಿ ಹಂಗೆ ಮುಂದೆ ಹೋಗೋಣ. ಸ್ವಲ್ಪ ಹೊರಗಡೆ ಮುಂದೆ ನೋಡ್ತಾ ಹೋಗೋಣ. ಈಗ ಒಂದು ಕಾವಲಿದಂಥ ಒಂದು ನಾಯಿನ ಸಾಕೊಂಡಿದ್ದಾರೆ, ಅದನ್ನು ಜೇಡ್ರ ಒಳಗೆ ಹಾಕಿಬಿಟ್ಟಿದ್ದಾರೆ. ಇದನ್ನು ಡ್ರಮ್ ಇಟ್ಟಿದ್ದಾರೆ. ನೋಡೋಣ ಬನ್ನಿ, ಏನೇನು ಡ್ರಮ್ಮಲ್ಲಿ ಏನೇನಿದೆ ಏನೋ. 4 ಡ್ರಮ್ಮು ಖಾಲಿನ ಇದಾವೆ. ಇದು ಏನಂತ, ಇದು ಕ್ಯಾಸ್ಕ ಅಂತಾರೆ. ಇದಕ್ಕೆ ನಿಮ್ಗೆ ಗೊತ್ತಿರ್ಬೋದು, ಅಂದರೆ ಹೈನುಗಾರಿಕೆ ಮಾಡಿರೋದಕ್ಕೆಲ್ಲ ಗೊತ್ತಿರುತ್ತೆ. ಇದು ಬರೋದೇ ಈ ರೀತಿ ಬರ್ತೀವಿ ಕಷ್ಟ ಅಂತ ಅಂದು. ಒಂದಿಷ್ಟು ಪಾರಿವಾಳನೂ ಸಾಕೊಂಡಿದ್ದಾರೆ. ಪಾರಿವಾಳ ಮೊಟ್ಟೆ ಹಾಕಿದೆ. ವೈಟ್ ಪಾರಿವಾಳ. ನೋಡಿ, ಇದು ಸೈಲೇಜ್ ಅಂತಾರಲ್ಲ, ಅದು ಯಾವ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಇದನ್ನು. ಇದೆಲ್ಲ ಫುಲ್ ಸೈಲೇಜ್. ಇದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟಕ್ಕೆ ಮುಗಿಯುತ್ತೆ.